ಹ ನಿನ್ನೆ ಕೇಳ್ತಿರೋದು ಏನ್ ಮಾಡ್ತಾ ಇದ್ದೆ? ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ ಅಲ್ಲ? ಇದೇ ಸ್ಥಿತಿನೇ ಪಾಪ ಅರ್ಚನಾಗಿದ್ದಿದ್ದು. ಆದ್ರೂ ನಿನ್ ಮಗು ಮಲ್ಗೋವರೆಗೂ ಅಲ್ಲೇ ಇದ್ದು ಅರ್ಚನನ್ನ ಕಳಿಸ್ಬಿಟ್ಟು ನೀನ್ ಅಲ್ಲೇ ಇರ್ಬೇಕಿತ್ತಮ್ಮ. ಉರಿತಿರೋ ಬೆಂಕಿಗೆ ತುಪ್ಪ ಹಾಕ್ತಾ ಇದೀಯಾ? ತುಪ್ಪ ಹಾಕಿ ಬೆಂಕಿನ ಜಾಸ್ತಿ ಮಾಡಿರೋಳು ನೀನೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲ ಮಂತ್ರ, ನೀನ್ ಏನೇ ಹೇಳು, ತುಂಬಾ ಪ್ರೀತಿಸೋರ್ ಮನ್ಸಿದ್ಯಲ್ಲ ತಡಿಯಲ್ಲ. ನಮ್ ಗಂಡನ್ ಜೊತೆಲಿ ಇನ್ಯಾರೋ ಹೆಣ್ಣು ಒಂದೇ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅಂದ್ರೆ ವಿಚಿತ್ರವಾದ ಸಂಕಟ ಆಗತ್ತೆ. ಅದನ್ನ ಹೇಳಕ್ಕೂ ಆಗಲ್ಲ, ಬೇಡಕ್ಕೂ ಆಗಲ್ಲ. ಅದ್ ಸರಿ, ಅವರಿಬ್ರು ಪಕ್ಕದಲ್ಲೇ ಮಲ್ಗಿದಾರ ಅಥವಾ ಅವರಿಬ್ರು ಮಧ್ಯೆ ಏನಾದ್ರೂ ರಾಘವ ಮಲ್ಗಿದಾನ? ಅವರಿಬ್ರು ಏನ್ ಪಕ್ಕ ಮಲ್ಗಿಲ್ಲ, ಮಧ್ಯದಲ್ಲಿ ರಾಘವಿದ್ದಾನೆ. ಓಹೋ ಹೌದಾ? ಹಬ್ಬ, ಈಗೊಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು. ಏನಿಲ್ಲಮ್ಮ, ನಮ್ ಸುಶಾಂತ್ ಇದಾನಲ್ಲ, ತುಂಬಾ ಒಳ್ಳೆವನೇ. ಆದ್ರೆ ವಯಸ್ಸು ಒಳ್ಳೇದ ಕೆಟ್ಟದ ಅಂತ ನನಗ್ ಗೊತ್ತಿಲ್ಲಪ್ಪ. ಅವನಿಗೆ ಚಿಕ್ಕ ವಯಸ್ಸಿಂದನೂ ಹಾಸಿಗೆನಲ್ಲಿ ಉರುಳಾಡೋ ಅಭ್ಯಾಸ, ಹಾಗಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಈಗ ಹಾಸಿಗೆಲ್ ಒಂದ್ ಕಡೆ ಮಲ್ಗಿದಾನೆ, ಬೆಳಗ್ಗೆ ಹಾಕೋಷ್ಟ್ರಲ್ಲಿ ಇನ್ನೆಲ್ ಮಲ್ಗಿರ್ತಾನೋ ಯಾರಿಗ್ ಗೊತ್ತು. ಅಯ್ಯಯ್ಯೋ, ನೀನ್ ತಪ್ಪು ತಿಳ್ಕೊಬೇಡಮ್ಮ. ಅವನ್ ಕೈಗೆ ಅರ್ಚನನ್ ಕೈ ತಗ್ಲಿ, ಅದು ನಿನ್ ಕೈ ಅನ್ಕೊಂಡು ಆಮೇಲೆ ನಡಿಬಾರ್ದು ನಡೆದ್ರೆ. ಅಕ್ಕ, ನನ್ ಸುಶಾಂತ್ ಹಾಗೆಲ್ಲ ಅಲ್ಲ. ಅವ್ರು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಅವ್ರಿನ್ನೂ ನಿದ್ದೆ ಮಾಡಿಲ್ಲ. ಓ, ನೀನ್ ಹೋಗಿ ನೋಡ್ಕೊಂಡ್ ಬಂದ್ಯಾ? ಹೌದು, ರಾಘವ್ ಮಲ್ಗಿದ್ರೆ ಅರ್ಚನನ್ನ ಅವರೇ ಕೆಳಗ್ ಕಳಿಸ್ತಿದ್ರು. ಅದಕ್ಕೆ ಮಲಗಿದಾರ ಇಲ್ವಾ ಅಂತ ನೋಡಕ್ ಹೋಗಿದ್ದೆ. ರಾಘವ್ ಮಲ್ಗಿಲ್ಲ, ಸುಶಾಂತು ಮಲ್ಗಿಲ್ಲ. ಓ ಹೌದಾ? ಅದಕ್ಕ ಬೇಜಾರಲ್ಲಿ ಬಂದ್ ನೀನ್ ನಿಂತಿರೋದು. ಓ ಬಾ ಕೂತ್ಕೋ, ಬಾ ಕೂತ್ಕೋ, ನಾನು ಕೂತ್ಕೋತೀನಿ, ಬಾ. ಬೇಕಾಗಿಲ್ಲ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ನೀವ್ ಬೇಕಿದ್ರೆ ಕೂತಿರಿ. ಅಲ್ಲ, ಇವರು ಜೊತೆಲೆ ಇದಾರಲ್ವಾ, ಪಕ್ಕದಲ್ಲೇ ಕೂರಿಸ್ಕೊಳ್ಳಿ. ಕಥೆನ ಚೆನ್ನಾಗಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅಲ್ಲ, ಅಲ್ಲ ಕಣಮ್ಮ ಸದ್ದಮ್ಮ, ಒಲೆ ಉರಿ ಜಾಸ್ತಿ ಮಾಡಿ ಅಂತ ನಾನು ಹೇಳಿದ್ರೆ ನೀವು ಹೋಮ ಮಾಡೋ ಅಷ್ಟೇ ಬೆಂಕಿಗೆ ತುಪ್ಪ ಸುರಿದ್ಬಿಟ್ರಿ. ವಾ 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 ವಾ. ಮತ್ತೆ ನನ್ನನ್ ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ರೋಡಲ್ಲಿರೋ ಚಿಕ್ಕ ಚಿಕ್ಕ ಹಳ್ಳನ ಮುಚ್ಚೋಣ ಅಂತ ಪ್ಲಾನ್ ಮಾಡಿದೆ. ಆದ್ರೆ ಲಾರಿ ಗಟ್ಲೆ ಜಲ್ಲಿ ಟಾರು ಎಲ್ಲ ಅವಳೆ ತಂದು ಸುರಿದ್ಬಿಟ್ಲಾ. ಅದಕ್ಕೆ ರೋಲ್ ಹೊರ್ತೋರೋ ನೀಟಾಗಿ ಉಜ್ಬಿಟ್ಟೆ. ಹೆಂಗೆ ಈ ಸಾಧನ? ಚೆನ್ನಾಗಿದೆ ಕಣಮ್ಮ, ತುಂಬಾ ಚೆನ್ನಾಗಿದೆ, ಕೇಳೋಕ್ ಸಂತೋಷವಾಗಿದೆ. ನಿದ್ದೆ ಬರ್ತಾ ಇತ್ತಾ? ನಿಮ್ ಮಾತು ಕೇಳಿ ಹಂಗೆ ಹೊರಟೋಯ್ತು. ಬನ್ನಿ ಕೂತ್ಕೊಂಡು ಅದೇನಂತ ನೋಡೋಣ. ಬೇಡ ಬೇಡ, ಇದ್ದಕ್ಕಿದ್ದಂಗೆ ಅವಳು ವಾಪಸ್ ಬಂದ್ರೂ ಬರ್ಬೋದು. ನಾವು ನಮ್ ಜಾಗಕ್ಕೆ ಹೋಗ್ಬಿಡೋಣ, ನಡೀರಿ. ಕರ್ಮ.
ಅವ್ರ ಮಧ್ಯ ಬಂದು ತಗ್ಲಾಕೊಂಡು ಸುಶಾಂತ್. ಈಗ ಸುಶಾಂತ್ ಹಾಗೆ ಇರ್ತಾರ ಬಿಡಿಸ್ಕೊಳ್ತಾರ ನೋಡೋಣ. ನನಗವ್ರ ಕೈ ಹಿಡಿದು ಮಲಗೋದ್ರಲ್ಲಿ ಯಾವ ಸಂಕೋಚನೂ ಇಲ್ಲ. ಯಾಕಂದ್ರೆ ಎಷ್ಟೋ ದಿನ ನನ್ನ ಭಯನ ದೂರ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈ ಹಿಡ್ಕೊಂಡು ಮಲ್ಕೊಂಡಿದ್ದೀನಿ. ನನ್ನ ಸ್ವಂತ ಗಂಡ, ನನಗ್ ತಾಳಿ ಕಟ್ಟಿದ ಗಂಡನ ಕೈ ಹಿಡ್ಕೊಂಡು ಮಲ್ಕೊಂಡಿದ್ದೀನಿ. ನನ್ನ ಮನ್ಸಲ್ಲಿ ಯಾವ ಅಪರಾಧಿ ಭಾವನೆನೂ ಇಲ್ಲ. ನಾನ್ ತಪ್ಪು ಮಾಡ್ತಾ ಇಲ್ಲ, ನಾನ್ ಸರಿಯಾಗೇ ಇದ್ದೀನಿ. ಅಬ್ಬ, ಇವರಿಬ್ರು ಮಲಗಿದ್ದಾರೆ. ಈಗೇನಾದ್ರೂ ಮಂತ್ರ ಬಂದು ನನ್ನ ಕೈ ಹಿಡ್ಕೊಂಡಿರೋದು ನೋಡ್ಬಿಟ್ರೆ ದೊಡ್ಡ ಗಲಾಟೆ ಮಾಡ್ಬಿಡ್ತಾಳೆ. ಹೇಗಾದ್ರೂ ಹೋಗಿ ಬಾಗಿಲು ತೆಗೆದು ಅವಳನ್ನ ಒಳಗಡೆ ಕರೆದು ಬಿಡ್ಬೇಕು. ಯಾಕೋ ಕಿರ್ಚಾಡ್ತಿದ್ಯಾ? ಸುಮ್ಮನೆ ಇರು ರಾಘವ್. ನಿಧಾನಕ್ಕೆ ಮಾತಾಡು, ಅಮ್ಮ ಮಲಗಿದ್ದಾರೆ. ಮತ್ತೆ ಸೈಲೆಂಟ್ ಆಗಿ ಬಂದು ಮಲ್ಕೊಳಪ್ಪ. ಪಾಪ